ಹಲೋ ಗಾಯ್ಸ್, ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಫಿಫ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅಂತ ಏನಿದೆ, ಇದೊಂದು ನಮಗೆ ಕೋರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ನಮಗೆ ತುಂಬ ಕಮೆಂಟ್ ಬಂದಿತ್ತು. ತುಂಬ ಜನ ಕಮೆಂಟ್ ಮಾಡಿದ್ರಿ, ಹೌದು ಬ್ರೋ ನಮಗೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅಂದರೆ PPA ಅಂದರೆ ಆಡಿಟಿಂಗ್ದು ನಮಗೆ ನೋಟ್ಸ್ ಬೇಕು ಬ್ರೋ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಈ ದಿನ ನೋಟ್ಸ್ ಕೊಡೋಣ ಅಂತ ಅನ್ನಿಸ್ತು. ಸ್ವಲ್ಪ ವರ್ಕ್ ಪ್ರೆಷರ್ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಓಕೆ ಈಗ ಈ ದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ತುಂಬ ಜನ ನನಗೆ ಕನ್ನಡದಲ್ಲೂ ಬೇಕು ಬ್ರೋ ನೋಟ್ಸು, ಇನ್ನು 2 ವಾರ ಎಕ್ಸಾಮ್ಸ್ ಇದೆ, ಪ್ಲೀಸ್ ಕೊಡಿ ಬ್ರೋ ಅಂತ ಎಲ್ಲ ಕೇಳ್ತಾಯಿದ್ರಿ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಮೆಂಟ್ ಮಾಡಿ ಕನ್ನಡ ನೋಟ್ಸ್ ಯಾರಿಗೆಲ್ಲ ಬೇಕು, ಈ ವಿಡಿಯೋ ನೋಡಿದ ನಂತರ ಕನ್ನಡ ನೋಟ್ಸ್ ಯಾರಿಗೆಲ್ಲ ಬೇಕು ನೀವು ಕಮೆಂಟ್ ಮಾಡಿದ್ರೆ ನಾನು ಇದೇ ರೀತಿ ಅಂದರೆ ಈ ವಿಡಿಯೋ ನಿಮ್ಗೆ ಯಾವ ರೀತಿ ನೋಟ್ಸ್ ಪ್ರೊವೈಡ್ ಮಾಡ್ತೀನೋ ಅದೇ ರೀತಿ ಆ ಕನ್ನಡ ನೋಟ್ಸು ಸಹ ನಾನು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ, ನೋಡಿ ಗೈಸ್, ಮೊದಲನೇದಾಗಿ ಈ ಫಸ್ಟ್ ಚಾಪ್ಟರಿಂದ ಹಿಡಿದು 5th ಚಾಪ್ಟರ್ವರೆಗೂ ಏನೆಲ್ಲ ಯೂನಿಟ್ಸ್ ಇದ್ದಾವಲ್ಲ, ಅದಕ್ಕೆ ಈ ನೋಟ್ಸ್ನ ಕೊಡ್ತೀನಿ. ಮತ್ತು ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ BCom ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಹೀಗೆ ಎಲ್ಲ ಪೇಪರ್ಸು ಸಹ ನಿಮ್ಗೆ ಸಿಗ್ತಾ ಇರುತ್ತೆ ಮತ್ತು ಎಲ್ಲ ಸ್ಟಡಿ ಮೆಟೀರಿಯಲ್ ಸಿಗ್ತಾ ಇರುತ್ತೆ. ಆದ್ದರಿಂದ ಲೈಕ್ ಮಾಡ್ಕೊತ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟರ ಒಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ನೋಟ್ಸ್ ಬೇಕು, ಕನ್ನಡ ನೋಟ್ಸ್ ಬೇಕು, ಇಲ್ಲಿ ಮತ್ತೆ ಇನ್ನೇನಾದ್ರು ಬೇಕು ಅಂದರೆ ಪ್ಲೀಸ್ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೋಡಿ ಗಾಯ್ಸ್, ಮೊದಲನೇದಾಗಿ ಈ ಇಂಟ್ರಡಕ್ಷನ್ ಟು ಆಡಿಟಿಂಗ್. ಫಸ್ಟ್ ಚಾಪ್ಟರಿಂದ ಹಿಡಿದು ಕೊನೆ ಚಾಪ್ಟರ್ವರೆಗೂ ನಾನು ನೋಟ್ಸ್ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದು ಡೆಪ್ತಾಗಿದೆ, ತುಂಬ ಡೆಪ್ತಾಗಿದೆ. ವೆಯ್ಟ್, ಫಾರ್ ಎಕ್ಸಾಂಪಲ್ ಅಂತ ಅಷ್ಟೇ ತೋರಿಸ್ತಾ ಇರೋದು. ಫಸ್ಟನ್ನು ಏನಪ್ಪ ಅಂತ ಅಂದರೆ, ಇದು ಇಂಟ್ರಡಕ್ಷನ್ ಟು ಆಡಿಟಿಂಗ್ ಅಂತ ಇದು ಮೀನಿಂಗ್ ಇದಿರುವಂಥದ್ದು. ಇಲ್ಲೇ ಇದೆ. ಓಕೆ ಫೈನ್, ನೋಡಿ, ಮಾಡೆಲ್ ನಂಬರ್ 1 ಇಂಟ್ರಡಕ್ಷನ್ ಟು ಆಡಿಟಿಂಗು. ನಿಮ್ಮ ಸಿಲೆಬಸ್ ಏನಿದೆ ಅಂದರೆ ತುಮಕೂರು ಯೂನಿವರ್ಸಿಟಿ ಔಟ್ಸೈಡರು ಯಾರು ಆಗಿರ್ತಾರೆ, ಸಪೋಸ್ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ತದೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ತದೆ, ಗುಲ್ಬರ್ಗ ಯೂನಿವರ್ಸಿಟಿ ಆಗಿರ್ತದೆ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆಗಿರುತ್ತೆ. ಆ ಎಲ್ಲದು ನೋಟ್ಸ್ ಅಂದರೆ ನಿಮ್ಮ ಏನಿದೆ ಮೊದಲು ಸಿಲೆಬಸ್ನ ನೋಡಬೇಕು, ನಿಮ್ಮ ಸಿಲೆಬಸ್ನ ಇಟ್ಕೊಬೇಕು. ನೋಡಿಕೊಂಡು ನೋಡಿ, ಇಂಟ್ರಡಕ್ಷನ್ ಇದೆ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ನು, ಆಬ್ಜೆಕ್ಟಿವ್ಸು, ಟೈಪ್ಸ್ ಆಫ್ ಆಡಿಟು, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಡಿಟು, ರಿಲೇಷನ್ಶಿಪ್ ಆಡಿಟ್, ಅದರ್ ಡಿಸಿಪ್ಲಿನ್ಸು, ಪ್ರಿಪ್ರೇಷನ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದಿ ನ್ಯೂ ಆಡಿಟು, ವರ್ಕಿಂಗ್ ಪೇಪರು, ಆಡಿಟ್ ನೋಟ್ಬುಕ್ಕು, ನೆಕ್ಸ್ಟ್ ಆಡಿಟ್ ಪ್ರೋಗ್ರಾಮು, ನೆಕ್ಸ್ಟ್ ಕ್ವಾಲಿಟೀಸ್ ಆಫ್ ಆ್ಯನ್ ಆಡಿಟರು, ಆಡಿಟ್ ಪ್ಲಾನಿಂಗು, ಆಡಿಟ್ ಸ್ಟ್ರಾಟಜಿ, ಆಡಿಟ್ ಎಂಗೇಜ್ಮೆಂಟು, ಆಡಿಟ್ ಡಾಕ್ಯುಮೆಂಟೇಷನ್ನು, ಆಡಿಟ್ ಎವಿಡೆನ್ಸು, ರಿಟರ್ನ್ ರೆಪ್ರೆಸೆಂಟೇಷನ್. ಓಕೆ, ಇಷ್ಟು ಇರುವಂಥದ್ದು. ನೀವು ಯಾವುದೇ ಯೂನಿವರ್ಸಿಟಿ ಆಗಿರಲಿ ಸಿಲೆಬಸ್ಸೇ ಚೆಕ್ ಮಾಡ್ಕೊಳ್ಳಿ. ನಾನು ಆ್ಯಸ್ ಪರ್ ತುಮಕೂರು ಯೂನಿವರ್ಸಿಟಿಯ ಪ್ರಕಾರ ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ಅಂದರೆ ಸಪೋಸ್ ಇದೇ ಇರುತ್ತೆ ಕಂಟೆಂಟ್, ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಯಲ್ಲೂ ಇದೇ ಥರ ಕಂಟೆಂಟ್ ಇರುತ್ತೆ. ಜಸ್ಟ್ ಒಂದು ಸರಿ ಎಲ್ಲ ಸಿಲೆಬಸ್ನೇ ಚೆಕ್ ಮಾಡ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಗೈಸ್, ಇದು ಫಸ್ಟ್ ಚಾಪ್ಟರ್ದು. ನೋಡಿ, ಎಲ್ಲ ಪ್ರತಿಯೊಂದು ಇಂಟ್ರಡಕ್ಷನಿಂದ ಹಿಡಿದು ಫುಲ್ಲು ಡೆಪ್ತಾಗಿದೆ ಇದು ನೋಟ್ಸು. ಓಕೆ ಫೈನ್, ಇದು ನಿಮಗೆ ಸಿಗುತ್ತೆ ಎಲ್ಲಿ ಅಂತ ನಾನು ಕೊನೆಗೆ ಹೇಳ್ತೀನಿ. ನೋಡಿ, ಫಸ್ಟನ್ನಾಗಿ ನೋಡಿ, ಇಂಟ್ರಡಕ್ಷನ್ ಟು ಆಡಿಟಿಂಗ್ ಆಗಿರ್ಬೋದು, ನೆಕ್ಸ್ಟು ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್ ಆಗಿರ್ಬೋದು, ನೆಕ್ಸ್ಟು ವೆರಿಫಿಕೇಷನ್ಸ್ ಆ್ಯಂಡ್ ವ್ಯಾಲ್ಯೂಯೇಷನ್. ಓಕೆ, ಮೂರನೇ ಚಾಪ್ಟರು ವೆರಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಗಿರ್ಬೋದು, ನೆಕ್ಸ್ಟ್ ಕಂಪನಿ ಆಡಿಟ್ ಆ್ಯಂಡ್ ಆಡಿಟ್ ಆಫ್ ಅದರ್ ಎಂಟಿಟೀಸ್ ಆಗಿರ್ಬೋದು, ನೆಕ್ಸ್ಟು ಆಡಿಟ್ ರಿಪೋರ್ಟ್ ಆ್ಯಂಡ್ ಪ್ರೊಫೆಷನಲ್ ಎಥಿಕ್ಸ್. ಇಷ್ಟು 5 ಚಾಪ್ಟರ್ದು ನೋಟ್ಸು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಂದು ಚಾಪ್ಟರ್ದ ಒಂದೊಂದೇ ಲಿಂಕ್ ಶೇರ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಕೆಳಗಡೆ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಟ್ಸ್ ಅಂತ ಪ್ರತಿಯೊಂದು ಚಾಪ್ಟರ್ದು ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಬೋದು. ಅದೇ ರೀತಿ ನಿಮ್ಗೇನಾದರೂ ಇಂಪಾರ್ಟೆಂಟ್ ಕ್ವಶನ್ ಬೇಕಾದರೆ ನೀವು ತಿಳಿಸಿ. ಡೈಲಿ ಅಪ್ಲೋಡ್ ಮಾಡ್ತೀನಿ ಅಂತ ಡೈಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್.
ಬಾಯ್ ಸಿ ಯು ಮತ್ತೊಂದು ವಿಡಿಯೋಲಿ ಸಿಗುವ. ಮತ್ತು ಅದೇ ರೀತಿ ಕನ್ನಡ ನೋಟ್ಸ್ ಬೇಕು ಅಂತ ಅಂದರೆ, ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಕನ್ನಡ ನೋಟ್ಸ್ ಬೇಕು ಅಂತ ಅಂದರೆ ತಪ್ಪದೇ ನೀವು ಕಮೆಂಟ್ ಮಾಡಲೇಬೇಕು, ಇಲ್ಲಾಂದರೆ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಯಾಕೆ ಅಂತ ಅಂದರೆ, ಸೊ ನಾನು ಓದ್ಕೊಬೇಕು, ಸೊ ನಾನು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕು. ಸೊ ಆದ್ದರಿಂದ ನೀವೇನಾದ್ರು ಕಮೆಂಟ್ ಮಾಡಿ, ಸೊ ಪ್ಲೀಸ್ ಬ್ರೋ ನಂಗೆ ಬೇಕೇ ಬೇಕು ಅಂತ ಅಂದರೆ ಕನ್ನಡದಲ್ಲಿ ಸೊ ತಂದಿದ್ದೀನಿ ಲೈಬ್ರರಿಯಿಂದ, ಸೊ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್ ಸಿ ಯು ಮತ್ತೊಂದು ವಿಡಿಯೋಲಿ ಸಿಗುವ. ಮತ್ತು ಇಂಪಾರ್ಟೆಂಟ್ ಕ್ವಶನ್ ಬೇಕಾದರೆ ನೀವು ಕೇಳ್ಬೋದು. ಸೊ ನಾನು ಮಾಡೆಲ್ ಪೇಪರ್ನ ಹುಡುಕ್ತಾ ಇದ್ದೀನಿ, ಸೊ ಮಾಡೆಲ್ ಪೇಪರ್ ಸಿಕ್ಕಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್ ಸಿ ಯು ಮತ್ತೊಂದು ವಿಡಿಯೋಲಿ ಸಿಗ್ತೀನಿ.